ಸಣ್ಣ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಪರಿಶ್ರಮಿ ರೈತನು ವಾಸಿಸುತ್ತಿದ್ದ. ಅವನಿಗೆ ಒಂದು ಮಗ ಶಿವಕುಮಾರ್. ಬಡತನ ಅವರ ಮನೆಯ ಅತಿಥಿಯೇ ಆಗಿತ್ತು. ಆದರೆ ಕನಸುಗಳು ಮಾತ್ರ ದೊಡ್ಡದಾಗಿದ್ದವು. ರಾಮಯ್ಯ ದಿನವೂ ಹೊಲದಲ್ಲಿ ಕಷ್ಟಪಟ್ಟು ದುಡಿಯುತ್ತಿದ್ದ. ಬಿಸಿಲು, ಮಳೆ, ಗಾಳಿ ಯಾವುದಕ್ಕೂ ತಲೆಬಾಗದೆ ಕುಟುಂಬವನ್ನು ಸಾಗಿಸುತ್ತಿದ್ದ. ಶಿವಕುಮಾರ್ ಬಾಲ್ಯದಿಂದಲೇ ಓದಿನ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ. ಶಾಲೆಗೆ ಹೋಗಲು ಅವನು ಪ್ರತಿದಿನ ಹಲವಾರು ಕಿಲೋಮೀಟರ್ ನಡೆದು ಹೋಗುತ್ತಿದ್ದ. ಪುಸ್ತಕಗಳ ಕೊರತೆ, ವಿದ್ಯುತ್ ಸಮಸ್ಯೆ ಎಲ್ಲವೂ ಇದ್ದರೂ ಅವನ ಉತ್ಸಾಹ ಕಡಿಮೆಯಾಗಲಿಲ್ಲ. ರಾತ್ರಿ ಮನೆಯ ಮುಂದೆ ಇರುವ ಕಂದೀಲ ಬೆಳಕಿನಲ್ಲಿ ಓದುತ್ತಿದ್ದ. ತಂದೆಯ ಕಷ್ಟವನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಹುಟ್ಟಿತು. ನಾನು ದೊಡ್ಡ ಅಧಿಕಾರಿಯಾಗಬೇಕು, ನನ್ನ ತಂದೆಯ ಜೀವನ ಬದಲಿಸಬೇಕು. ಶಾಲೆಯಲ್ಲಿ ಅವನು ಸದಾ ಮೊದಲಿಗನಾಗಿದ್ದ. ಶಿಕ್ಷಕರು ಅವನ ಬುದ್ಧಿವಂತಿಕೆಯನ್ನು ಗಮನಿಸಿ ಪ್ರೋತ್ಸಾಹಿಸುತ್ತಿದ್ದರು. ಒಂದು ದಿನ ಅವನ ಶಿಕ್ಷಕರು ಅವನಿಗೆ ಐಎಎಸ್ ಎಂಬ ಸೇವೆಯ ಬಗ್ಗೆ ತಿಳಿಸಿದರು. ದೇಶದ ಆಡಳಿತದಲ್ಲಿ ಪ್ರಮುಖ ಪಾತ್ರ ವಹಿಸುವ ಈ ಹುದ್ದೆಯ ಬಗ್ಗೆ ಕೇಳಿದ ಶಿವಕುಮಾರ್ ಮನಸ್ಸಿನಲ್ಲಿ ಹೊಸ ಕನಸು ಮೂಡಿತು. ನಾನು ಐಎಎಸ್ ಅಧಿಕಾರಿಯಾಗಬೇಕು ಎಂದು ಅವನು ದೃಢವಾಗಿ ನಿರ್ಧರಿಸಿದ. ಆದರೆ ಈ ಕನಸಿನ ದಾರಿ ಸುಲಭವಾಗಿರಲಿಲ್ಲ. ಕಾಲೇಜು ಓದಲು ಹಣದ ಕೊರತೆ ದೊಡ್ಡ ಅಡೆತಡೆಯಾಯಿತು. ರಾಮಯ್ಯ ತನ್ನ ಹೊಲದ ಒಂದು ಭಾಗವನ್ನು ಮಾರಿಬಿಟ್ಟು ಮಗನ ವಿದ್ಯಾಭ್ಯಾಸಕ್ಕೆ ನೆರವಾದ. ನೀನು ಓದಿ ದೊಡ್ಡವನಾಗು, ನಮ್ಮ ಜೀವನ ಬದಲಿಸು ಎಂದು ತಂದೆ ಹೇಳಿದ ಮಾತು ಶಿವಕುಮಾರ್ಗೆ ಪ್ರೇರಣೆಯಾಯಿತು. ನಗರಕ್ಕೆ ಹೋಗಿ ಓದಲು ಪ್ರಾರಂಭಿಸಿದ ಶಿವಕುಮಾರ್ಗೆ ಹೊಸ ಸವಾಲುಗಳು ಎದುರಾದವು. ಇಂಗ್ಲಿಷ್ ಭಾಷೆಯ ಅಡಚಣೆ, ಸ್ಪರ್ಧಾತ್ಮಕ ಪರಿಸರ ಎಲ್ಲವೂ ಅವನಿಗೆ ಹೊಸದಾಗಿತ್ತು. ಮೊದಲಿಗೆ ಅವನು ಬಹಳ ಕಷ್ಟಪಟ್ಟ. ಕೆಲವೊಮ್ಮೆ ನಿರಾಶೆಯೂ ಬಂದಿತು. ಆದರೆ ತಂದೆಯ ತ್ಯಾಗವನ್ನು ನೆನೆಸಿಕೊಂಡು ಅವನು ಹಿಂತಿರುಗಲಿಲ್ಲ. ಅವನು ದಿನಕ್ಕೆ 10-12 ಗಂಟೆಗಳ ಕಾಲ ಓದುತ್ತಿದ್ದ. ಪುಸ್ತಕಗಳು, ಪತ್ರಿಕೆಗಳು, ಇಂಟರ್ನೆಟ್ ಎಲ್ಲವನ್ನೂ ಉಪಯೋಗಿಸಿಕೊಂಡು ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಂಡ. ಸ್ನೇಹಿತರೊಂದಿಗೆ ಚರ್ಚೆ ಮಾಡುತ್ತಾ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡುತ್ತಾ ತನ್ನ ಸಿದ್ಧತೆಯನ್ನು ಗಟ್ಟಿಗೊಳಿಸಿದ. ಮೊದಲ ಬಾರಿ ಆಪ್ಸ್ಕ್ ಪರೀಕ್ಷೆಗೆ ಹಾಜರಾದಾಗ ಅವನು ವಿಫಲವಾಯಿತು. ಅದು ಅವನಿಗೆ ದೊಡ್ಡ ಆಘಾತವಾಗಿತ್ತು. ಆದರೆ ಆತ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಸೋಲು ಅಂತಿಮವಲ್ಲ, ಅದು ಪಾಠ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಮತ್ತೆ ತಯಾರಾಯಿತು. ಎರಡನೇ ಪ್ರಯತ್ನದಲ್ಲಿ ಅವನು ಹೆಚ್ಚು ಗಮನದಿಂದ, ಯೋಜನೆಯೊಂದಿಗೆ ಓದಿದ. ಈ ಬಾರಿ ಅವನು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಉತ್ತೀರ್ಣನಾದ. ಸಂದರ್ಶನದ ಸಮಯದಲ್ಲಿ ಅವನ ಜೀವನ ಕತೆ, ತಂದೆಯ ಪರಿಶ್ರಮ ಮತ್ತು ತನ್ನ ಕನಸುಗಳ ಬಗ್ಗೆ ಹೇಳಿದಾಗ ಮಂಡಳಿ ಅವನ ನಿಷ್ಠೆ ಮತ್ತು ದೃಢನಿಶ್ಚಯವನ್ನು ಮೆಚ್ಚಿತು. ಕೊನೆಗೆ ಫಲಿತಾಂಶ ಬಂದ ದಿನ ಶಿವಕುಮಾರ್ ತನ್ನ ಹೆಸರನ್ನು ಪಟ್ಟಿಯಲ್ಲಿ ನೋಡಿದ. ಅವನು ಐಎಎಸ್ ಅಧಿಕಾರಿಯಾಗಿ ಆಯ್ಕೆಯಾದ. ಆ ಕ್ಷಣ ಅವನಿಗೆ ಕಣ್ಣೀರು ತಡೆಯಲಾಗಲಿಲ್ಲ. ತಕ್ಷಣ ತನ್ನ ತಂದೆಗೆ ಕರೆ ಮಾಡಿ ಈ ಸಂತೋಷದ ಸುದ್ದಿ ತಿಳಿಸಿದ. ರಾಮಯ್ಯ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ತುಂಬಿತು. ಹಳ್ಳಿಗೆ ಮರಳಿ ಬಂದಾಗ ಶಿವಕುಮಾರ್ಗೆ ಭವ್ಯ ಸ್ವಾಗತ ಸಿಕ್ಕಿತು. ಎಲ್ಲರೂ ಅವನ ಸಾಧನೆಯನ್ನು ಹೊಗಳಿದರು. ರೈತನ ಮಗ ಐಎಎಸ್ ಆಗಿದ್ದಾನೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತು. ಶಿವಕುಮಾರ್ ತನ್ನ ತಂದೆಯನ್ನು ಅಪ್ಪಿಕೊಂಡು, ನಿಮ್ಮ ಕಷ್ಟದ ಫಲ ಇದು ಎಂದು ಹೇಳಿದ. ನಂತರ ಐಎಎಸ್ ಅಧಿಕಾರಿಯಾಗಿ ಕೆಲಸ ಪ್ರಾರಂಭಿಸಿದ ಶಿವಕುಮಾರ್ ತನ್ನ ಹಳ್ಳಿಯ ಅಭಿವೃದ್ಧಿಗೆ ವಿಶೇಷ ಗಮನ ನೀಡಿದ. ರೈತರ ಸಮಸ್ಯೆಗಳನ್ನು ಪರಿಹರಿಸಲು ಹೊಸ ಯೋಜನೆಗಳನ್ನು ರೂಪಿಸಿದ. ಶಾಲೆಗಳ ಸುಧಾರಣೆ, ನೀರಾವರಿ ವ್ಯವಸ್ಥೆ, ಆರೋಗ್ಯ ಸೇವೆಗಳು ಎಲ್ಲದರ ಮೇಲೂ ಕೆಲಸ ಮಾಡಿದರು. ಶಿವಕುಮಾರ್ ಕತೆ ಒಂದು ಸಂದೇಶ ನೀಡುತ್ತದೆ. ಬಡತನವು ಕನಸುಗಳಿಗೆ ಅಡ್ಡಿಯಾಗುವುದಿಲ್ಲ. ಪರಿಶ್ರಮ, ದೃಢನಿಶ್ಚಯ ಮತ್ತು ಸಹನೆ ಇದ್ದರೆ ಯಾವುದೇ ಗುರಿ ಸಾಧಿಸಬಹುದು. ತಂದೆಯ ತ್ಯಾಗ, ಮಗನ ಪರಿಶ್ರಮ ಇವು ಸೇರಿ ಯಶಸ್ಸಿನ ದಾರಿ ತೆರೆದವು. ಇಂದು ಶಿವಕುಮಾರ್ ಅನೇಕ ಯುವಕರಿಗೆ ಪ್ರೇರಣೆಯಾಗಿದ್ದಾನೆ. ಕಷ್ಟಪಟ್ಟು ಓದಿ ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ ಎಂಬುದು ಅವನ ಸಂದೇಶ. ಒಂದು ರೈತನ ಮಗ ಐಎಎಸ್ ಆಗಿ ತೋರಿಸಿದ ಈ ಕತೆ ಪ್ರತಿಯೊಬ್ಬರಿಗೂ ಆಶಯ ಬೆಳಕಾಗಿ ಉಳಿದಿದೆ.